ನನ್ನ ಹೆಸರು ನಿಶಾ. ನಾನು ಪ್ರೀತಿ ಮಾಡಿ ಓಡಿ ಬಂದು ಮದುವೆ ಆಗಿದ್ದೆ. ಅಪ್ಪ ಅಮ್ಮನ ನೋಡೇ ಇರಲಿಲ್ಲ. ಅಲ್ಲಿ ಅಕುಲ್ ಅವ್ರ ಅಮ್ಮ ಇದ್ದರು. ಅವ್ರ ಮಗನ ಪ್ರೀತಿ ಒಪ್ಪಿಕೊಂಡ್ರು. ಅವ್ರ ಜೊತೆನೇ ಇದ್ದೆ. ಅಲ್ಲಿ ನನಗೆ ಮೊದಲು ಹೆಣ್ಮಗು ಆಯಿತು. ಅಕುಲ್ ಮತ್ತು ಅತ್ತೆಗೆ ಗಂಡು ಮಕ್ಕಳು ಅಂದರೆ ತುಂಬ ಇಷ್ಟ. ನನಗೆ ಹೆಣ್ಮಗು ಆಯಿತು. ಆದರೂ ಮೊದಲನೇ ಮಗು ಆದ್ದರಿಂದ ತುಂಬ ಖುಷಿಪಟ್ಟರು. ಹಾಗೆ ಇದ್ವಿ. ಮತ್ತು ಎರಡನೇ ಬಾರಿ ಪ್ರೆಗ್ನೆಂಟ್ ಆದೆ. ಅವ್ರು ಕಾಯ್ತಾಯಿದ್ರು ಗಂಡು ಮಗುಗೆ. ಆದರೆ ಈ ಸಲಿನ ಹೆಣ್ಮಗುನೇ ಆಯಿತು. ಇದರಿಂದ ಕೋಪದಲ್ಲಿದ್ದರು. ಆದರೆ ನನ್ನ ಕೈಯಲ್ಲಿ ಏನಿತ್ತು? ಅಕುಲ್ ನನ್ನಿಂದ ತುಂಬ ದೂರ ಇರ್ತಾ ಇದ್ದ. ನನ್ನ ತುಂಬ ಹೇಟ್ ಮಾಡ್ತಾ ಇದ್ದ. ಆದರೂ ನಾನು ಸಹಿಸ್ಕೊಂಡಿದ್ದೆ. ಆದರೆ ಅತ್ತೆ ಇದೇ ಸಿಕ್ಕಿದ ಚಾನ್ಸ್ ಅಂತ ಅವ್ರಿಗೆ ಅದು ಇದು ಹೇಳ್ಕೊಡ್ತಾಯಿದ್ರು. ಅತ್ತೆ ನೀನು ಬೇರೆ ಮದುವೆ ಮಾಡ್ಕೊ, ಅವಳಿಗೆ ಗಂಡು ಮಗ ಎತ್ಕೊಡೋಕ್ಕಾಗಲ್ಲ ಅಂತ ಅವ್ರು ಮನವೊಲಿಸ್ತಾಯಿದ್ರು. ಅವ್ರ ಅಮ್ಮನ ಮಾತು ಕೇಳಿ ಒಪ್ಕೋತಿದ್ರು. ಅವ್ರು ಸ್ವಲ್ಪ ದಿನ ಆದಮೇಲೆ ರೆಡಿ ಕೂಡ ಆಗಿದ್ರು. ನಾನು ಇನ್ನೊಂದು ಮಗು ಆಗೋವರೆಗೆ ಕಾಯಿರಿ, ಇದು ಆಗಲಿಲ್ಲ ಅಂದರೆ ನೀವು ಬೇರೆ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಹಾಗೆ ಮತ್ತೊಮ್ಮೆ ಪ್ರೆಗ್ನೆಂಟ್ ಆದೆ. ನಾನು ಮಾಡದೇ ಇರೋ ಹರಕೆ ಇಲ್ಲ, ಇದು ಗಂಡು ಮಗು ಆಗುತ್ತೆ ಅಂತ. ಇವರು ನನ್ನ ತುಂಬ ಕೇರ್ ಮಾಡ್ತಾಯಿದ್ರು. ನನಗೊಂದು ಕಡೆ ಹೆದರಿಕೆ ಕೂಡ ಆಗ್ತಾಯಿತ್ತು. ನಾನು ಎಲ್ಲ ಬಿಟ್ಟು ಇವರನ್ನು ನಂಬಿ ಬಂದಿದ್ದೀನಿ. ಇನ್ನು ಹೆಣ್ಮಗು ಆದರೆ ಈ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಅಂತ ಹೋಗಲಿ ಅನ್ನೋ ಚಿಂತೆ. ಈ ಚಿಂತೆಯೆಲ್ಲ ನನಗೆ 9 ತಿಂಗಳಾಯಿತು. ಹಾಗೆ ನೋವು ಬಂತು. ನಾನು ಈ ನೋವಿನಿಂದ ತಿಳ್ಕೊಂಡೆ ನನಗೆ ಗಂಡು ಮಗು ಆಗುತ್ತೆ ಅಂತ. ಆದರೆ ನನ್ನ ಡೆಲಿವರಿ ಆದ ತಕ್ಷಣ ನನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಆದರೆ ಮಗುನ ನೋಡಿರಲಿಲ್ಲ. ಸಿಸ್ಟರ್ ಬಂದಾಗ ಕೇಳಿದೆ ನನ್ನ ಮಗು ಎಲ್ಲಿ ಅಂತ. ಆಗ ಅದು ನಿಮ್ಮ ಮಗು ICUಯಲ್ಲಿದೆ, ಸ್ವಲ್ಪ ನೀರು ಕುಡಿದಿತ್ತು, ಹಾಗೆ ಈಗ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರು. ಆಗ ನಾನು ಉತ್ಸಾಹದಿಂದ ಕೇಳಿದೆ ನನಗೆ ಯಾವ ಮಗು ಆಗಿದೆ ಅಂತ. ಗಂಡು ಮಗು ತಾನೇ? ಆಗ ಇಲ್ಲ, ನಿಮಗೂ ಮುದ್ದಾದ ಹೆಣ್ಮಗು ಆಗಿದೆ ಅಂತ ಹೇಳಿದ್ರು. ನನಗೆ ತುಂಬ ಬೇಜಾರಾಯಿತು. ಆಗ ಕೇಳಿದೆ ನನ್ನ ಗಂಡ ಎಲ್ಲಿ ಅಂತ. ಆಗ ನಿಮ್ಮ ಗಂಡನ ನಾನು ನೋಡೇ ಇಲ್ಲ ಅಂದರು. ಆಗ ನನ್ನ ಅತ್ತೆ ಅದು ಅವರು ನೀವು ಡೆಲಿವರಿ ಆದ ತಕ್ಷಣ ನಾನು ಹೋಗಿ ಬರ್ತೀನಂತ ಹೋದರು, ಮತ್ತೆ ಬಂದೇ ಇಲ್ಲ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಿನ ಬಳಿಕ ನನ್ನ 2 ಮಕ್ಕಳು ಬಂದರು. ನಾನು ಯಾರು ಕರ್ಕೊಂಡು ಬಂದಿದ್ದು ಅಂತ ಕೇಳಿದ್ದಕ್ಕೆ ಅದು ಅಜ್ಜಿ ತಂದು ಬಿಟ್ಟಿದ್ರು ಮತ್ತು ಹೋದರು. ಹೇಳಿದ್ರು ಇನ್ನು ಮನೆಗೆ ಬರಬೇಡಿ ಅಂತ. ಆಗ ನನಗೆ ತುಂಬ ದುಃಖ ಆಯಿತು. ನಾನು ನನ್ನ ಮಕ್ಕಳನ್ನು ಅಪ್ಪಿಕೊಂಡು ಅಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗುನ ಕರ್ಕೊಂಡು ಬಂದು ಕೊಟ್ಟರು. ಹೇಳಿದ್ರು ಮಗುಗೆ ಹಾಲು ಕೊಡು ಅಂತ. ಆಗ ನನಗೆ ಆ ಮಗುವನ್ನು ನೋಡಲು ಸಹ ಇಷ್ಟ ಇರಲಿಲ್ಲ. ಆದರೂ ಸಿಸ್ಟರ್ ಕೊಟ್ಟಾಗ ಈಸ್ಕೊಂಡು ಹಾಲು ಕೊಟ್ಟೆ. ನನ್ನ ಮನಸ್ಸಲ್ಲಿ ಈಗ ಮಗುವಿಂದನೇ ನಂದು ಮಕ್ಕಳು ಜೀವನ ಹಾಳಾಗಿದ್ದು ಅನ್ನೋ ಸೇಡು ಇತ್ತು. 3 ದಿನ ಆಸ್ಪತ್ರೆಯಲ್ಲೇ ಇದ್ದು ಅಲ್ಲಿ ಊಟ ಕೊಟ್ಟಿದ್ದನ್ನು ಮಕ್ಕಳಿಗೆ ಕೊಟ್ಟು ಇದ್ದೆ. ನಾನೇ ಮನೆಗೆ ಹೋದೆ. ಆಗ ಅತ್ತೆ ಯಾಕೆ ಬಂದೆ ಅಂತ ಬಾಗಿಲ ಹತ್ರ ನಿಂತಿದ್ರು. ಅಕುಲ್ ಕೂಡ ಬಂದ. ನಾನು ಇಲ್ಲೇ ಮೂಲೆಯಲ್ಲಿ ಇದ್ಬಿಡ್ತೀನಿ, ನನ್ನ ಮನೆಯಿಂದ ಹೊರಗಡೆ ಹಾಕಿಬಿಡಿ. ನಾನು ಎಲ್ಲಿಗೆ ಅಂತ ಹೋಗಲಿ, ನೀವು ಹೊರಗಡೆ ಹಾಕಿದ್ರೆ ಅಂತ ಕಾಲು ಹಿಡ್ಕೊಂಡು ಕೇಳಿದೆ. ಹಾಗೆ ಒಳಗಡೆ ಕರ್ಕೊಂಡ್ರು. ನಾನು ಅವತ್ತಿನಿಂದ ಆ ಮಗುನ ಸರಿಯಾಗಿ ಎತ್ತಿಕೊಳ್ತಾನೆ ಇರಲಿಲ್ಲ. ಹಾಲು ಕೂಡ ಬೆಳಗ್ಗೆ 1 ಸಲ ಕೊಟ್ಟರೆ ಮತ್ತೆ ಚಿಲ್ಕ ಹಾಕಿ ಬಂದು ಬಿಡ್ತಿದ್ದೆ, ಹತ್ರ ಕೇಳಬಾರ್ದು ಅಂತ. ನನ್ನ ಕೆಲಸ ಎಲ್ಲ ಆಗಿ ಹೋಗ್ತಾ ಇದ್ದೆ. ಮೊದಲು ಅಳೋದು ಕೇಳಿಸ್ತಾ ಇತ್ತು. ಆದರೆ ನಾನು ಅಷ್ಟು ತಲೆ ಕೆಡಿಸ್ಕೊತಿರ್ಲಿಲ್ಲ. ನಾನು ನನ್ನ ಕೋಪ ಎಲ್ಲ ಆ ಮಗು ಮೇಲೆ ತೀರಿಸ್ಕೊತಿದ್ದೆ. ಅಕುಲ್ ನನ್ನ ಜೊತೆ ಪ್ರೀತಿಯಿಂದ ಇರೋದಾಗಲಿ ಸರಿಯಾಗಿ ಮಾತಾಡ್ತಾನೂ ಇರಲಿಲ್ಲ. ದೂರನೇ ಇರ್ತಾ ಇದ್ದ. ಯಾವಾಗ ನೋಡಿದ್ರೂ ಫೋನ್ನಲ್ಲೇ ಯಾವುದೋ ಹುಡುಗಿ ಜೊತೆಗೆ ಮಾತಾಡ್ಕೊಂಡಿರ್ತಾ ಇದ್ದ. ಇದರಿಂದ ಇನ್ನೂ ಕೋಪ ಬರ್ತಾ ಇತ್ತು. ಇದನ್ನೆಲ್ಲ ಆ ಮಗು ಮೇಲೆ ತೀರಿಸ್ಕೊತಿದ್ದೆ. ನನ್ನ ಅತ್ತೆ ಅಥವಾ ಗಂಡ 1 ಸಲನ ಆ ಮಗುನ ಎತ್ತೋದಾಗಲಿ ನೋಡು ಕೂಡ ಇರಲಿಲ್ಲ. ಆದರೆ ನನ್ನ 2 ಮಕ್ಕಳು ತುಂಬ ಇಷ್ಟಪಡ್ತಾಯಿದ್ರು ಆ ಮಗುನ. ನಾನು ನನ್ನ ಗಂಡನಿಗೋಸ್ಕರ ಏನನ್ನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದೆ. ಆದರೆ ಅವ್ರ ಕೋಪ ಮತ್ತು ದ್ವೇಷ ನನಗೆ ಸಹಿಸೋಕ್ಕಾಗ್ತಾ ಇರಲಿಲ್ಲ. ನಾನು ಇದರಿಂದ ಬೇಸತ್ತು ಮಗುಗೆ ಹಾಲು ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೆ. ಮಗು ಹಸಿವಿನಿಂದ ತುಂಬ ಅಳ್ತಾ ಇದ್ಲು. ಆದರೆ ನನ್ನ ರೂಮ್ನ ಬಾಗಿಲು ಲಾಕ್ ಮಾಡಿ ಹೊರಗಡೆ ಇರ್ತಾ ಇದ್ದೆ. ಅತ್ತೆ ನಾನು ಮಾಡೋದನ್ನು ನೋಡ್ತಾ ಇದ್ರು. ಆದರೆ ಏನು ಹೇಳ್ತಾನೆ ಇರಲಿಲ್ಲ. ಅವರಿಗೂ ಹೆಣ್ಮಕ್ಳು ಅಂದರೆ ಇಷ್ಟ ಇರಲಿಲ್ಲ. ಹೆಣ್ಮಕ್ಳು ಅಂದರೆ ದ್ವೇಷ ಮಾಡ್ತಾಯಿದ್ರು. ನಾನು ರಾತ್ರಿ ಹೊತ್ತು ಸಹ ಮಗುವನ್ನು ಜೋಲಿಗೆಯಲ್ಲಿ ಮಲಗಿಸಿ ಬಿಡ್ತಾ ಇದ್ದೆ. ನನ್ನ ದೊಡ್ಡ ಮಗಳು ಅವಳನ್ನು ಸ್ವಲ್ಪ ನೋಡ್ಕೋತಿದ್ಲು. ನನ್ನ ಗಂಡ ಈ ಮಗು ಆದ ತಕ್ಷಣ ನನ್ನ ಜೊತೆ ಮಲಗ್ತಾನೇ ಇರಲಿಲ್ಲ. ಹೊರಗಡೆ ಮಲ್ಕೋತಿದ್ರು. ಇಲ್ಲ ಅಂದರೆ ಮನೆಗೆ ಬರದೆ ಹೊರಗಡೆನೇ ಇರ್ತಾಯಿದ್ರು. ನಾನು ರಾತ್ರಿ ಮಲಗಿದ್ದಾಗ ಸಡನ್ನಾಗಿ ಎಚ್ಚರ ಆಯಿತು. ಮಗುವನ್ನು ನೋಡಿದಾಗ ಮಗು ಹತ್ರ ಹಾಲಿನ ಬಾಟು ಇತ್ತು. ಅದು ಅರ್ಧ ಖಾಲಿಯಾಗಿತ್ತು. ಮಗು ಮಲಗಿತ್ತು. ಇದು ಯಾರು ತಂದು ಮಡಗಿದ್ದು ಅನ್ನೋ ಪ್ರಶ್ನೆ ಆಗಿತ್ತು. ನಾನು ಅಂದ್ಕೊಂಡೆ ನನ್ನ ಮೊದಲನೇ ಮಗಳಾಗಿರಬೇಕು ಅಂತ. ಹಾಗೆ ಮಲ್ಕೊಂಡೆ. ನನ್ನ ಡೈಪರ್ ಕೂಡ ಆಗಾಗ ಚೇಂಜ್ ಮಾಡ್ತಾನೇ ಇರಲಿಲ್ಲ. ಬೆಳಗ್ಗೆನೇ ಎದ್ದು ಚೇಂಜ್ ಮಾಡ್ತಾ ಇದ್ದದ್ದು 1 ಸಲ. ಬೆಳಗ್ಗೆ ಎದ್ದು ನೋಡಿದಾಗ ಡೈಪರ್ ಚೇಂಜ್ ಆಗಿತ್ತು. ಸ್ನಾನ ಮಾಡಿಸಿ ಬಟ್ಟೆ ಕೂಡ ಚೇಂಜ್ ಮಾಡಿದರು. ಅತ್ತೆ ಅಂತೂ ಮುಟ್ಟೇ ನೋಡಲ್ಲ. ಇದು ಯಾರು ಮಾಡಿದ್ದು ಅನ್ನೋ ಪ್ರಶ್ನೆ ಆಗಿತ್ತು ನನಗೆ. ಹೋಗಿ ನನ್ನ ಮಗಳ ಹತ್ರ ಕೇಳಿದೆ. ನನಗೆ ಗೊತ್ತಿಲ್ಲ ಅಮ್ಮ, ಯಾರು ಮಾಡಿದ್ದು ಅಂತ ಹೇಳಿದ್ಲು. ಮತ್ತೆ ಕೇಳಿದೆ, ನೀನು ರಾತ್ರಿ ಹಾಲಿನ ಬಾಟ್ಲು ಕೊಟ್ಟು ಹೋಗಿದ್ದ ಅಂತ ಮಗುಗೆ.
ಆಗ ಇಲ್ಲ ನಾನು ಕೊಟ್ಟಿಲ್ಲ ಯಾಕೆ ಅಂತ ನನ್ನೇ ಪ್ರಶ್ನೆ ಮಾಡಿದ್ಲು. ನನಗೆ ತುಂಬ ಗಾಬರಿ ಆಯಿತು. ಯಾರಾಗಿರ್ಬೋದು ಅನ್ನೋ ಪ್ರಶ್ನೆ ಆಗಿತ್ತು. ಹಾಗೆ ಒಂದು ದಿನ ಮಲಗಿರಲಿಲ್ಲ. ಹಾಗೆ ಯಾರು ಮಗನ್ನು ನೋಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೆ. ಆಗ ಯಾರೂ ಬರಲಿಲ್ಲ. ನಾನು ಕೆಲಸ ಮಾಡಿ ತುಂಬ ಸುಸ್ತಾಗಿದ್ದೆ. ಹಾಗೆ ನೋಡಿದ ಜಾಗದಲ್ಲೇ ಮಲಗಿಬಿಟ್ಟಿದ್ದೆ. ಮಾರನೇ ದಿನ ಅಷ್ಟೇ ಹಾಗೆ ಚೇಂಜ್ ಮಾಡಿ ಮಲಗಿದ್ರು. ನನಗೆ ಭಯ ಆಗಲು ಸ್ಟಾರ್ಟ್ ಆಯಿತು. ಇದು ದೆವ್ವ ಅಂತನೂ ಅಲ್ಲ ಅಂತ. ಆ ದಿನ ಏನೋ ಆಗಲಿ ಮಲ್ಕೋಬಾರ್ದು ಅಂತ ಮಲಗಿದ ಥರ ಮಾಡಿ ಕಮ್ಮಿ ಮುಚ್ಚಿ ಮಲ್ಕೊಂಡೆ. ಆದರೆ ಕಣ್ಣು ಮಗು ಮೇಲೆ ಇತ್ತು. ಅಲ್ಲಿ ಆದಾದನ್ನು ನೋಡಿ ಬೆಚ್ಚಿ ಬಿದ್ದೆ. ಅಲ್ಲಿ ಒಬ್ಬ ಹುಡುಗಿ ವಿಚಿತ್ರವಾಗಿದ್ಲು. ಮಗು ಅಳೋ ಸೌಂಡ್ ಬಂದ ತಕ್ಷಣ ಓಡಿ ಬಂದು ಸುತ್ತಮುತ್ತ ನೋಡಿದ್ಲು. ನನ್ನ ರೂಮ್ ಬಾಗಿಲು ಅಕ್ಕುಲ್ ಬರ್ತಾರಂತ ಓಪನ್ ಆಗೇ ಇರ್ತಾಯಿತ್ತು. ನಾನು ಮಲಗಿದ್ದನ್ನು ಕಂಡು ಮಗು ಹತ್ರ ಓಡಿ ಹೋಗಿ ಹಾಲಿನ ಬಾಟಲ್ ಕೊಟ್ಟು ಕುಡಿಸಿ ಮಗುನ ಸ್ವಲ್ಪ ಹೊತ್ತು ಜೋಳಿಯಲ್ಲಿ ತೂಗಿ ಮಲಗಿಸ್ತಿದ್ಲು. ನಾನು ಮೆಲ್ಲಗೆ ಹೋಗಿ ಅವಳನ್ನು ಹಿಡಿದೆ ಮತ್ತು ಜೋರಾಗಿ ಕೂಗಾಡಿದೆ. ನನ್ನ ಕೂಗಿನಿಂದ ಎಲ್ಲರೂ ಓಡಿ ಬಂದರು. ಆದರೆ ಅತ್ತೆ ಅವಳನ್ನು ನೋಡಿ ತುಂಬ ಶಾಕ್ ಆದರು. ಅತ್ತೆಯ ಮುಖದಲ್ಲಿ ಅವಳು ಗೊತ್ತಿರೋ ಹಾಗೆ ಇತ್ತು. ಮತ್ತು ಇವಳು ಇಲ್ಲಿ ಹೇಗೆ ಬಂದಳು ಅಂತ ಪ್ರಶ್ನೆ ಕೇಳಿದ್ರು. ನನ್ನ ಅತ್ತೆ ಇವಳು ಗೊತ್ತಾ, ಯಾರು ಇವಳು ಹೇಳಿ, ಇಲ್ಲಾಂದರೆ ಈಗಲೇ ಪೊಲೀಸ್ ಕರೆಸ್ತೀನಿ ಅಂತ ಕೇಳಿದೆ. ಆಗ ಅತ್ತೆ ಭಯದಿಂದ ಹೇಳಿದ್ರು, ಇದು ಅಕ್ಕುಲ್ ಮೊದಲನೇ ಹೆಂಡತಿ. ಅವಳನ್ನು ನಿನ್ನ ಹಾಗೆ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದ. ಅವಳಿಗೂ ನಿನ್ನ ಹಾಗೆಯೇ ಹೆಣ್ಣು ಮಗು ಆಯ್ತಾ ಇತ್ತು. ಅದನ್ನು ನಾನು ಅವಳಿಗೆ ಗೊತ್ತಿಲ್ಲದ ಹಾಗೆ ಸಾಯಿಸಿದ ಮೊದಲನೇ ಮಗುವನ್ನು. ಅವಳಿಗೆ ಮೊದಲನೇ ಮಗು ಮನೇಲೇ ಆಗಿತ್ತು. ಎರಡನೇ ಮಗು ಆಯಿತು, ಅದು ಹೆಣ್ಣು ಮಗು ಆಗಿತ್ತು. ಆದರೆ ಆಸ್ಪತ್ರೆಯಲ್ಲೇ ಆಯಿತು. ಅದನ್ನು ಬೇರೆಯವರಿಗೆ ಕೊಡಲಿ ಅಂತ ಸಿಸ್ಟರ್ಗೆ ಕೊಡ್ತಾ ಇದ್ದೆ. ಆಗ ಅವಳು ನೋಡಿಬಿಟ್ಟಿದ್ಲು. ಅವಳನ್ನು ಮನೆಗೆ ಕರ್ಕೊಂಡು ಬಂದು ಕಟ್ಟಿ ಹಾಕಿದ್ರು. ಆದರೆ ಇದರಿಂದ ಅವಳು ಹುಚ್ಚಿ ಆಗಿಬಿಟ್ಟಿದ್ಲು. ಇದು ಎಲ್ಲಿ ಹೊರಗಡೆ ಬರುತ್ತೋ ಅಂತ ನಾವು ಅವಳನ್ನು ಒಂದು ರೂಮಲ್ಲಿ ಕೂಡಾಕಿದ್ವಿ. ಆದರೆ ಇವಳು ಆಗ ಆ ಹುಡುಗಿ ಹೇಳಿದ್ಲು, ನಾನು ರೂಮಲ್ಲೇ ಇದ್ದೆ, ಆದರೆ ನನಗೆ ಈ ಮಗು ಸೌಂಡ್ ಕೇಳಿ ಓಡಿ ಬಂದೆ. ಇದು ಒಂಟಿಯಾಗಿರ್ತಾ ಇತ್ತು, ಆದ್ದರಿಂದ ನಾನೇ ನೋಡ್ಕೋತಿದ್ದೆ. ಇದನ್ನು ನೋಡಿ ನಾನು ನಾರ್ಮಲ್ ಆದೆ. ಇದು ನನ್ನ ಮಗು ಅಂತ ಅಪ್ಪಿಕೊಂಡು ಹೇಳಿದ್ಲು. ಆಗಲೇ ಅಕ್ಕುಲ್ನ ಫೋನ್ ಮಾಡಿ ಅತ್ತೆ ಕರೆಸಿದ್ರು. ಅಕ್ಕುಲ್ ಮತ್ತು ಅತ್ತೆ ನಮ್ಮಿಬ್ಬರನ್ನ ಹಿಡಿದು ರೂಮಲ್ಲಿ ಕಟ್ಟಿ ಹಾಕಲು ನೋಡಿದ್ರು. ಆದರೆ ನನ್ನ ಮಗಳು ಓಡಿ ಬಂದು ಅತ್ತೆ ಮತ್ತು ನನ್ನ ಗಂಡನನ್ನು ತಲೆಗೆ ಹೊಡೆದ್ಲು. ನಾವಿಬ್ಬರು ಅವರನ್ನು ಕಟ್ಟಿ ಹಾಕಿ ಪೊಲೀಸ್ ಕಾಲ್ ಮಾಡಿದ್ವಿ ಮತ್ತು ಹಿಡಿದು ಕೊಟ್ವಿ. ಆಗ ಗೊತ್ತಾಯಿತು ಅಕ್ಕುಲ್ ಹೀಗೆ ಎಷ್ಟೋ ಹೆಣ್ಮಕ್ಳು ಜೊತೆ ಮಾಡಿದ್ದಾನೆ ಅಂತ. ನಾನು 2 ಮಕ್ಕಳನ್ನು ಯಾರಿಗೆ ದುಡ್ಡಿಗೆ ಬಾರಲು ಪ್ರಯತ್ನ ಮಾಡಿದ್ದಾನೆ ಅಂತ ಗೊತ್ತಾಯಿತು. ನನಗೆ ನನ್ನ ತಪ್ಪು ಅರ್ಥ ಆಯಿತು. ನಾನು ನನ್ನ ಗಂಡ ಹಾಗೆ ಮಾಡ್ತಾನೆ ಅಂತ ಕನಸಲ್ಲ ಅಂದ್ಕೊಂಡಿರಲಿಲ್ಲ. ನನ್ನ ಮಗುಗೆ ಶಿಕ್ಷೆ ನೀಡ್ತಾ ಇದ್ದೆ ನನ್ನ ಗಂಡನಿಗೋಸ್ಕರ. ನನ್ನ ತಾಯಿಯಾಗಿ ಹೆತ್ತ ಮಗುಗೆ ಹೀಗೆ ಮಾಡಿದ್ದೀನಿ. ದೇವರು ಯಾವತ್ತೂ ನನ್ನ ಕ್ಷಮಿಸಲ್ಲ ಅಂತ ಗೊತ್ತು. ನಾನು ಓದಿದ್ದೆ. ನನ್ನ ಮಕ್ಕಳನ್ನು ಅಕ್ಕುಲ್ ಮೊದಲನೇ ಹೆಂಡತಿ ನೋಡ್ಕೋತಿದ್ಲು. ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. ಗಂಡ ಮತ್ತು ಅತ್ತೆಯರಿಗೆ ಯಾಕೆ ಗೊತ್ತಿಲ್ಲ, ಗಂಡು ಹೆಣ್ಣು ಅನ್ನೋದು ದೇವರು ನಿರ್ಧಾರ ಮಾಡಿರ್ತಾನೆ. ಇದು ನಮ್ಮ ಕೈಯಲ್ಲಿಲ್ಲ, ದೇವ್ರ ಕೈಯಲ್ಲಿರೋದು ಅನ್ನೋದು. ಆದರೆ ಇವ್ರು ಗಂಡು ಹೆಣ್ಣು ಅನ್ನೋ ಭೇದ ಭಾವ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಅವರಿಗೆ ಅಷ್ಟು ಗೊತ್ತಿರಲ್ವಾ, ಗಂಡು ಅಥವಾ ಹೆಣ್ಣು ಜೀವ ಭೂಮಿಗೆ ಬರಲು ಒಬ್ಬ ಹೆಣ್ಣೇ ಕಾರಣ ಅನ್ನೋದು ಗೊತ್ತಿಲ್ವಾ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.